ಇನ್ನ ಈ ಘಟನೆ ನಡೆದಿತ್ತು ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್. ಆ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ನಂತರ ದುರಂತ ಸಂಭವಿಸಿದ ಬಳಿಕ ಹಾಸ್ಟೆಲ್ ಅನ್ನ ತೊರೆಯುತ್ತಿದ್ದಾರೆ ವಿದ್ಯಾರ್ಥಿಗಳು. ಸುಮ್ಮನೆ ಅವ್ರ ಪಾಡಿಗೆ ಅವರು ಊಟ ಮಾಡ್ತಾ ಕೂತಿದ್ದಂಥವ್ರು, ಸ್ಟಡೀಸ್ ಮಾಡ್ತಾ ಕೂತಿದ್ದಂಥವ್ರು 23 ವಿದ್ಯಾರ್ಥಿಗಳು ಈ ವಿಮಾನ ಪತನ ಆದ ಹಿನ್ನೆಲೆ ಸಾವನ್ನಪ್ಪಿದರು. ಈಗ ಸದ್ಯ ಆ ಹಾಸ್ಟೆಲ್ ಅನ್ನೇ ತೊರೆಯುತ್ತಿದ್ದಾರೆ ಅಲ್ಲಿದ್ದ ವಿದ್ಯಾರ್ಥಿಗಳು. ಲಗೇಜ್ ಸಮೇತ ತಮ್ಮ ತಮ್ಮ ಊರುಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಈ ವಿದ್ಯಾರ್ಥಿಗಳು. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇರಬಹುದು. ವೆಹಿಕಲ್ ಯಾವ ರೀತಿ ತಮ್ಮ ಲಗೇಜ್ ಸಮೇತ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತಾವು ವಾಸವಿದ್ದಂತಹ ಒಂದು ಸ್ಥಳ ಕೇವಲ ಹಾಸ್ಟೆಲ್ ಆಗಿರದೆ ಅವರಿಗೆ ಒಂದು ವಿದ್ಯಾ ಕೇಂದ್ರ ಆಗಿತ್ತು. ಈಗ ಒಂದು ರೀತಿ ಭಾವುಕ ಕ್ಷಣ ಪಾಪ ಅವರಿಗೆ. ಕಣ್ಣೀರಾಗ್ತಾ ಆ ಹಾಸ್ಟೆಲನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ವಿಮಾನ ಪತನಗೊಂಡು 200ಕ್ಕೂ ಹೆಚ್ಚು ಜನ ಅಂದರೆ 241 ಪ್ರಯಾಣಿಕರು ಸಾವನ್ನಪ್ಪಿದ್ರು. ಈ ಸದ್ಯದ ಮಟ್ಟಿಗೆ ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ಈಗ ನೀವು ನೋಡ್ತಿರುವಂಥ ಚಿತ್ರಣ ಏನು ಅಂದರೆ, ಈ ಒಂದು ಬಿಜೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದಂಥ, ವ್ಯಾಸಂಗ ಮಾಡ್ತಿದ್ದಂಥ MBBSನ ವಿದ್ಯಾರ್ಥಿಗಳು ಏನಿದ್ರು ಅವರು ತಂಗಿದ್ದಂಥ ಪ್ರದೇಶವನ್ನು ಈಗ ನಾವು ತೋರಿಸ್ತಾ ಇದ್ದೇವೆ. ಅವರು ತಂಗಿದ್ದಂಥ ಹಾಸ್ಟೆಲ್ನ ಭಾಗವನ್ನು ತೋರಿಸ್ತಾ ಇದ್ದೇವೆ. ಈ ಸದ್ಯದ ಮಟ್ಟಿಗೆ ಇಲ್ಲಿದ್ದಂಥ ಅಷ್ಟು ಜನರು ಈ ಒಂದು ಪ್ರದೇಶವನ್ನು ಕ್ಲಿಯರ್ ಮಾಡಿಕೊಂಡು ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಆಗುವಂಥ ಕೆಲಸವನ್ನು ಮುಗಿಸಿರುವಂಥದ್ದು. ಮತ್ತೊಂದು ಕಡೆ JCB ನೀವೇನು ನೋಡ್ತಾ ಇದ್ದೀರಾ, ಆ JCBಗೆ ಪಕ್ಕದಲ್ಲೇ ಇರುವಂಥ ಕಟ್ಟಡದ ಮೇಲೆ ಅದು ಕ್ಯಾಂಟೀನ್ ಪ್ರದೇಶವಾಗಿದ್ದು ಅಲ್ಲಿ ನೆನೆ ಸುಮಾರು 100 ಜನ MBBSನ ವಿದ್ಯಾರ್ಥಿಗಳಿರ್ಬೋದು, ವೈದ್ಯರಿರ್ಬೋದು ಊಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ವಿಮಾನ ಏಕಾಏಕಿ ಪತನ ಆಗಿರೋ ಹಿನ್ನೆಲೆ ಸುಮಾರು 60ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದ್ದು. ಅದರಲ್ಲಿ 20 ರಿಂದ 25 ಜನರನ್ನ ಈಗ ಗಾಯಾಳುಗಳನ್ನು ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕಳಿಸಲಾಗಿದೆ ಅನ್ನೋದು ಮಾಹಿತಿ ಲಭಿಸಿರುವಂಥದ್ದು. ಈಗ ಪ್ರಧಾನಿ ನರೇಂದ್ರ ಮೋದಿರವರು ಇದೇ ಒಂದು ಪ್ರದೇಶಕ್ಕೆ ಆಗಮಿಸಿದ್ರು. ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಕೂಡ ಆಗಮಿಸಿದ್ರು. ಇಲ್ಲಿರುವಂಥ ಪರಿಸ್ಥಿತಿ ಹಾಗೂ ಎಲ್ಲ ಚಿತ್ರಣಗಳ ಅವಲೋಕನೆಯನ್ನ ಮಾಡಿರುವಂಥದ್ದು. ಪೊಲೀಸರ ನಿಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮದವರನ್ನ ಹೊರತುಪಡಿಸಿ, ಇಲ್ಲಿ ಅಗತ್ಯವಿರುವಂಥ ಸಿಬ್ಬಂದಿಯನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಈ ಒಂದು ರಸ್ತೆಗೆ ಬರೋದಕ್ಕೆ ಅವಕಾಶವನ್ನ ಸದ್ಯದ ಮಟ್ಟಿಗೆ ನೀಡ್ತಾ ಇಲ್ಲ. ಇಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, CISF ಆಗಿರ್ಬೋದು, NDRF ಆಗಿರ್ಬೋದು, SDRF ಆಗಿರ್ಬೋದು, ಗುಜರಾತ್ ಪೊಲೀಸರಾಗಿರ್ಬೋದು, ಇವರನ್ನ ಹೊರತುಪಡಿಸಿ ಇಲ್ಲಿ ಅಗತ್ಯ ಸೇವೆಯಲ್ಲಿ ನಿಯೋಜನೆ ಆಗಿರುವಂಥ ಸಿಬ್ಬಂದಿಯನ್ನ ಮಾತ್ರ ಈ ಸದ್ಯದ ಮಟ್ಟಿಗೆ ಇಲ್ಲಿ ಓಡಾಡೋದಕ್ಕೆ ಅನುವು ಮಾಡಿಕೊಡ್ಲಾಗ್ತಿರುವಂಥದ್ದು. NDRFನ ಶ್ವಾನದಳ ಕೂಡ ಇವತ್ತು ಬೆಳಿಗ್ಗೆ ಬಂದಿತ್ತು. ಒಂದು ವೇಳೆ ಯಾವುದಾದರೂ ಮೃತ ವ್ಯಕ್ತಿಯ ಅವಶೇಷಗಳು ಪತ್ತೆಯಾಗ್ತಾವ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಕೂಡ ಇವತ್ತು ಬೆಳಿಗ್ಗೆ ಮಾಡಲಾಗಿರುವಂಥದ್ದು. ಒಂದು ಕಡೆ ಆಯಿತು ಅಂದರೆ ಏರ್ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು, GE ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು, ಅಮೆರಿಕದಿಂದ ಬಂದಂಥ ಒಂದು ಡೆಲಿಗೇಷನ್ ಆಗಿರ್ಬೋದು, ಅನೇಕ ವಲಯಗಳ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳು ಇವತ್ತು ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಪ್ರಧಾನಿ ಮೋದಿರವರ ಜೊತೆ ಸಭೆಯಲ್ಲೂ ಕೂಡ ಭಾಗಿಯಾಗಿರುವಂಥದ್ದು ನಾವು ಗಮನಿಸಿರುವಂಥದ್ದು. ಮತ್ತೊಂದು ಕಡೆ ಇಲ್ಲಿಂದ ಕೇವಲ 3-4 ಕಿಲೋಮೀಟರ್ ರಸ್ತೆಯ ಮಾರ್ಗವಾಗಿ ಹೋಗೋದಾದ್ರೆ 3-4 ಕಿಲೋಮೀಟರ್ ಆಗುತ್ತೆ. ವಾಯುಮಾರ್ಗದ ಮುಖಾಂತರ ಹೋಗೋದಾದ್ರೆ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿರುವಂಥ ಆಸ್ಪತ್ರೆಯಲ್ಲಿ ಈ ಸದ್ಯದ ಮಟ್ಟಿಗೆ 241 ವ್ಯಕ್ತಿಗಳ ಮೃತದೇಹ ಇರುವಂಥದ್ದು. ಈಗ ಆ ಮೃತದೇಹಗಳನ್ನು ಕೂಡ ಭಾಗಶಃ ಅನ್ನೋದಕ್ಕೆ ಬಹುಶಃ ಸುಟ್ಟು ಕರಕಲಾಗಿದ್ದರಿಂದ ಆ ಮೃತದೇಹಗಳು ವಾಸನೆಯನ್ನ ತಡೆಯಲಾರದೆ ಅಥವಾ ವಾಸನೆ ಬರಲು ಆರಂಭಿಸಿರೋದ್ರಿಂದ ಅವುಗಳನ್ನು ಈ ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡಲಾಗಿದೆ. ಅದು ಕೂಡ ಬಿಜೆ ಆಸ್ಪತ್ರೆಯ ಆವರಣದಲ್ಲೇ ಇರುವಂಥ ಮತ್ತೊಂದು ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿರುವಂಥದ್ದು. ಕುಟುಂಬಸ್ಥರು ಯಾರೆಲ್ಲ ಬಂದಿದ್ರು ಅವರ ಮೃತದೇಹಗಳನ್ನು ಅವರ ಪ್ರೀತಿ ಪಾತ್ರರಿಗೆ ಕೊಟ್ಟು ಕಳಿಸಲಾಗಿರುವಂಥದ್ದು. ಉಳಿದಂತೆ ದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರಬೇಕಾದವರ ಮೃತದೇಹಗಳನ್ನು ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿರುವಂಥದ್ದು ಗಮನಿಸಬೇಕಾಗುತ್ತೆ. ಇವಿಷ್ಟು ಒಂದು ಕಡೆ ಆಯಿತು ಅಂದರೆ DNA ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. ಇನ್ನುಳಿದ 72 ಗಂಟೆಗಳಲ್ಲಿ DNA ರಿಪೋರ್ಟ್ಗಳನ್ನು ಕೂಡ ಈಗ ಬಿಜೆ ಆಸ್ಪತ್ರೆ ಮುಖಾಂತರ ಕುಟುಂಬಸ್ಥರಿಗೆ ನೀಡಲಾಗುತ್ತೆ. ಆದರೆ ಈಗ ಯಾವ ದೇಹ ಯಾವ ಮನೆಗೆ ಹೋಗುತ್ತೆ, ಪುರುಷರದ್ದ ಮಹಿಳೆಯರದ್ದ ಅನ್ನೋದು ಕ್ಲಾರಿಟಿ ಕೂಡ ಸಿಗದಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿರೋ ದೇಹವನ್ನು DNA ಮುಖಾಂತರವಷ್ಟೇ ಪತ್ತೆ ಹಚ್ಚಬೇಕಾಗಿರುವಂಥದ್ದು ಈಗ ತಿಳಿದು ಬಂದಿರುವಂಥ ಮಾಹಿತಿ ಆಗುತ್ತೆ. ಮತ್ತೊಂದು ಕಡೆ ತೀವ್ರ ನಿರೀಕ್ಷೆ ಮೂಡಿಸಿದಂಥ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಇದೇ ಕಟ್ಟಡದ ಮೇಲ್ ನಿಂತು ಒಂದಿಷ್ಟು ಸಿಬ್ಬಂದಿ ಯಾರು ಅದನ್ನು ಕಂಡು ಅಂದರೆ ಅದು ಆ ಒಂದು ಅವಶೇಷಗಳಿಂದ ಪತ್ತೆ ಮಾಡಿದ್ರು, ಆ ಒಂದು ಬ್ಲ್ಯಾಕ್ ಬಾಕ್ಸ್ನ ದರ್ಶನವನ್ನು ಮಾಡಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಅದರಲ್ಲಿ ಸಿಗುವಂಥ ಮಾಹಿತಿಯನ್ನು ಆಧರಿಸಿಯೇ ವಿಚಾರಣೆ ಅಥವಾ ತನಿಖೆ ಆರಂಭವಾಗುತ್ತೆ. ಯಾಕಂದರೆ ಕೇವಲ ಟೇಕ್ ಆಫ್ ಆಗಿ 1 ನಿಮಿಷದ ಒಳಗಡೆ ಒಂದು ವಿಮಾನ ಪತನವಾಗುತ್ತೆ ಅಂದರೆ ಥ್ರಸ್ಟ್ ಸಿಗ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಪೈಲಟ್ ಹಂಚ್ಕೊಳ್ತಾರೆ. ಮೇಡೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಕೇವಲ 40 ಸೆಕೆಂಡ್ಗಳಲ್ಲಿ ವಿಮಾನವೇ ಪತನವಾಗುವಂಥ ಘಟನೆ ಏನಾಯಿತು,
ವಿಮಾನವೇ ಪತನವಾಗುವಂಥ ಸಮಸ್ಯೆ ಏನಾಯಿತು, ಇವಿಷ್ಟು ಕೂಡ ಆ ಒಂದು ಬ್ಲ್ಯಾಕ್ ಬಾಕ್ಸ್ನ ಡೀಟೇಲ್ಸ್ ಅನ್ನು ತೆಗೆದಾಗ ಗೊತ್ತಾಗುತ್ತೆ. ಮತ್ತೊಂದು ಅಂಶವನ್ನು ಗಮನಿಸಬೇಕು, ಕೇವಲ 4-5 ಕಿಲೋಮೀಟರ್ಗಳ ಅಂತರದಲ್ಲಿರುವಂಥ ಈ ಒಂದು ಹಾಸ್ಟೆಲ್ ಕ್ಯಾಂಟೀನ್ ಏನಿದೆ, ಯಾವುದೇ ವಿಮಾನವಾದರೂ ಟೇಕ್ ಆಫ್ ಆಗುವಂಥದ್ದು ಹಾಸ್ಟೆಲ್ನ ಮೇಲ್ಭಾಗದಲ್ಲೇ ಬರಬೇಕು, ಆಸ್ಪತ್ರೆಯ ಮೇಲ್ಭಾಗದಲ್ಲೇ ಹೋಗಬೇಕು. ಈ ಒಂದು ಕಾರಣದಿಂದ ಕನಿಷ್ಠ ಪಕ್ಷ 3ರಿಂದ 4 ನಿಮಿಷಗಳಿಗೆ ಒಂದು ವಿಮಾನ ಟೇಕ್ ಆಫ್ ಆಗ್ತಿರುವಂಥ ಚಿತ್ರಣವನ್ನು ನಾವು ನೋಡಿರುವಂಥದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಆಸ್ಪತ್ರೆಯಿಂದಲೂ ಬೆಳಿಗ್ಗೆ 6 ಗಂಟೆಯಿಂದ ವರದಿ ಮಾಡಿದೆ, ಈ ಸ್ಪಾಟ್ನಿಂದಲೂ ವರದಿ ಮಾಡಿದೆ. ಯಾವುದೇ ಆಯಾಮವನ್ನು ಬಿಡದೆ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷದರ್ಶಿಗಳ ತೋರಿಸುವಂಥ ಎಲ್ಲ ಕೆಲಸವನ್ನು ಮಾಡಿರುವಂಥದ್ದು. ಸೊ ಇನ್ನೆಲ್ಲ ಏನಾಗಬಹುದು ಅನ್ನೋ ಒಂದು ಕುತೂಹಲ ನಮಗೂ ಕೂಡ ಇದೆ. ಆದರೆ ಸದ್ಯದ ಮಟ್ಟಿಗೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಕುಟುಂಬಸ್ಥರು, ಅಂದರೆ ಈ ಪ್ರಯಾಣಿಕರು ಸಾವನ್ನಪ್ಪಿರುವವರ ಕುಟುಂಬಸ್ಥರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಉಳಿದುಕೊಳ್ಳುವ ಸೇವೆಯನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಗುಜರಾತ್ನ ಸರ್ಕಾರ ಮಾಡಿದೆ. ಕಾದು ನೋಡಬೇಕಾಗುತ್ತೆ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನು ಸರ್ಕಾರ ಕೈಗೊಳ್ಳುತ್ತೆ ಅಂತ. ಸೊ ಅಲ್ಲಿಯವರೆಗೂ ಒಂದು ಲಾಸ್ಟ್ ಅಪ್ಡೇಟ್, ಹಾಸ್ಟೆಲ್ನಲ್ಲಿ ಇದ್ದಂಥ ಅಷ್ಟು ವಿದ್ಯಾರ್ಥಿಗಳು ಜಾಗವನ್ನು ಖಾಲಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಬ್ಲಾಸ್ಟ್ ಆಗಿರುವಂಥ ಏರಿಯಾಗೆ ಯಾರು ಕೂಡ ಹೋಗಬಾರದು ಅನ್ನೋ ಕಾರಣದಿಂದಾಗಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಸಿಗುವಂಥ ಪುರಾವೆಗಳು ಜನರ ಓಡಾಟದಿಂದ ಹಾಳಾಗುವಂಥ ಸಾಧ್ಯತೆ ಇದೆ ಅಂತ ಈ ಸದ್ಯದ ಮಟ್ಟಿಗೆ ಈ ಒಂದು ಏರಿಯಾವನ್ನು ಸೆಕ್ಯೂರ್ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್. ಇನ್ನ ಈ ಘಟನೆ ಏನು ನಡೆದಿತ್ತು, ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್, ಆ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ನಂತರ ದುರಂತ ಸಂಭವಿಸಿದ ಬಳಿಕ ಹಾಸ್ಟೆಲ್ ಅನ್ನ ತೊರೆಯುತ್ತಿದ್ದಾರೆ ವಿದ್ಯಾರ್ಥಿಗಳು. ಸುಮ್ಮನೆ ಅವ್ರ ಪಾಡಿಗೆ ಅವರು ಊಟ ಮಾಡ್ತಾ ಕೂತಿದ್ದಂಥವ್ರು, ಸ್ಟಡೀಸ್ ಮಾಡ್ತಾ ಕೂತಿದ್ದಂಥವ್ರು 23 ವಿದ್ಯಾರ್ಥಿಗಳು ಈ ವಿಮಾನ ಪತನ ಆದ ಹಿನ್ನೆಲೆ ಸಾವನ್ನಪ್ಪಿದರು. ಈಗ ಸದ್ಯ ಆ ಹಾಸ್ಟೆಲ್ ಅನ್ನೇ ತೊರೆಯುತ್ತಿದ್ದಾರೆ ಅಲ್ಲಿದ್ದ ವಿದ್ಯಾರ್ಥಿಗಳು. ಲಗೇಜ್ ಸಮೇತ ತಮ್ಮ ತಮ್ಮ ಊರುಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಈ ವಿದ್ಯಾರ್ಥಿಗಳು. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇರಬಹುದು. ವೆಹಿಕಲಲ್ಲಿ ಯಾವ ರೀತಿ ತಮ್ಮ ಲಗೇಜ್ ಸಮೇತ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತಾವು ವಾಸವಿದ್ದಂತಹ ಒಂದು ಸ್ಥಳ ಕೇವಲ ಹಾಸ್ಟೆಲ್ ಆಗಿರದೆ ಅವರಿಗೆ ಒಂದು ವಿದ್ಯಾ ಕೇಂದ್ರ ಆಗಿತ್ತು. ಈಗ ಒಂದು ರೀತಿ ಭಾವುಕ ಕ್ಷಣ, ಪಾಪ ಅವರಿಗೆ ಕಣ್ಣೀರು ಹಾಕ್ತಾ ಆ ಹಾಸ್ಟೆಲನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ವಿಮಾನ ಪತನಗೊಂಡು 200ಕ್ಕೂ ಹೆಚ್ಚು ಜನ, ಅಂದರೆ 241 ಪ್ರಯಾಣಿಕರು ಸಾವನ್ನಪ್ಪಿದ್ರು. ಈ ಸದ್ಯದ ಮಟ್ಟಿಗೆ ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ಈಗ ನೀವು ನೋಡ್ತಿರುವಂಥ ಚಿತ್ರಣ ಏನು ಅಂದರೆ, ಈ ಒಂದು ಬಿಜೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದಂಥ, ವ್ಯಾಸಂಗ ಮಾಡ್ತಿದ್ದಂಥ MBBSನ ವಿದ್ಯಾರ್ಥಿಗಳು ಏನಿದ್ರು ಅವರು ತಂಗಿದ್ದಂಥ ಪ್ರದೇಶವನ್ನು ಈಗ ನಾವು ತೋರಿಸ್ತಾ ಇದ್ದೇವೆ. ಅವರು ತಂಗಿದ್ದಂಥ ಹಾಸ್ಟೆಲ್ನ ಭಾಗವನ್ನು ತೋರಿಸ್ತಾ ಇದ್ದೇವೆ. ಈ ಸದ್ಯದ ಮಟ್ಟಿಗೆ ಇಲ್ಲಿದ್ದಂಥ ಅಷ್ಟು ಜನರು ಈ ಒಂದು ಪ್ರದೇಶವನ್ನು ಕ್ಲಿಯರ್ ಮಾಡಿಕೊಂಡು ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಆಗುವಂಥ ಕೆಲಸವನ್ನು ಮುಗಿಸಿರುವಂಥದ್ದು. ಮತ್ತೊಂದು ಕಡೆ JCB ನೀವೇನು ನೋಡ್ತಾ ಇದ್ದೀರಾ, ಆ JCBಗೆ ಪಕ್ಕದಲ್ಲೇ ಇರುವಂಥ ಕಟ್ಟಡದ ಮೇಲೆ ಅದು ಕ್ಯಾಂಟೀನ್ ಪ್ರದೇಶವಾಗಿದ್ದು ಅಲ್ಲಿ ನೆನೆ ಸುಮಾರು 100 ಜನ MBBSನ ವಿದ್ಯಾರ್ಥಿಗಳಿರ್ಬೋದು, ವೈದ್ಯರಿರ್ಬೋದು ಊಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ವಿಮಾನ ಏಕಾಏಕಿ ಪತನ ಆಗಿರೋ